ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಲೈನ್ ಅರ್ಪಿಸುವಂತಹ ಮಥುರಾ ಕಿಚನ್ ಟೈಮ್ಸ್ಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಮಳೆಗಾಲ ಬಂತಂದರೆ ಸಾಕು, ಎಲ್ಲರಿಗೂ ಏನೋ ಒಂದು ರೀತಿಯಲ್ಲಿ ಸಂತೋಷ. ಹೊರಗಡೆ ಸುರಿಯುವಂತಹ ಒಂದು ಧಾರಾಕಾರ ಮಳೆಗೆ ಒಳಗಡೆ ಬಿಸಿ ಬಿಸಿಯಾಗಿರುವಂತಹ ಆರೋಗ್ಯಯುಕ್ತವಾಗಿರುವಂತಹ ಖಾದ್ಯಗಳನ್ನ ಸವಿತಾ ಇದ್ದರೆ ಸ್ವರ್ಗಕ್ಕೆ ಮುರೆಗೇಡು ಅಂತಾರೆ. ಸೊ ಅಂತಹ ಒಂದು ಸವಿರುಚಿಯಾಗಿರುವಂತಹ ಮಳೆಗಾಲದ ಸ್ಪೆಷಲ್ ಆಗಿರುವಂತಹ ಒಂದು ತಿಂಡಿ ತಿನಿಸುಗಳನ್ನು ಈ ಬಾರಿಯ ಪಬ್ಲಿಕ್ ಲೈನ್ನ ಮಥುರಾ ಕಿಚನ್ ಟೈಮ್ಸ್ನಲ್ಲಿ ನಿಮಗೋಸ್ಕರ ತೋರಿಸ್ತಾ ಇದ್ದಾವೆ. ಸೊ ಅದರ ಜೊತೆಗೆ ಆ ಖಾದ್ಯಗಳಿಂದ ಆಗುವಂಥ ಆರೋಗ್ಯಕ್ಕೆ ಯಾವ ರೀತಿಯಾಗಿ ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಈ ಸಂಚಿಕೆಯಲ್ಲಿ ನಿಮಗೆ ಲಭ್ಯವಾಗಲಿಕ್ಕಿದೆ. ಸೊ ಇವತ್ತು ನಮ್ಮ ಜೊತೆಗೆ ಒಬ್ಬರು ಅತಿಥಿ ಇದ್ದಾರೆ. ಸೊ ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಹಾಗೆ ಅವರು ಯಾರು, ಎಲ್ಲಿಂದ ಬಂದಿದ್ದಾರೆ, ಏನು ಸ್ಪೆಷಲ್ ಮಾಡ್ತಾರೆ ಕೇಳೋಣ. ಮೇಡಮ್ ನಮಸ್ತೆ, ಬನ್ನಿ, ವೆಲ್ಕಮ್. ನಮಸ್ತೆ. ಸೊ ಮೇಡಮ್, ಏನು ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಿ, ಅದ್ರ ಜೊತೆಗೆ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಸುಮಿತ್ರಾ ಅಂತ. ನಾನು ಕುಂದಾಪುರ ತಾಲೂಕಿನ ಓಕೆ. ನಾನು ಏನು ಸ್ಪೆಷಲ್ ಮಾಡ್ತೀನಿ ಇವತ್ತು? ಸಾಧಾರಣವಾಗಿ ಎಲ್ಲರೂ ಟೊಮೆಟೊ ಸಾರು ಇಂಥದ್ದೆಲ್ಲ ಮಾಡ್ತಾರೆ. ಆದರೆ ನಾನು ಇವತ್ತು ವೀಳ್ಯದೆಲೆಯಿಂದ ಒಂದು ತಯಾರು ಮಾಡಿದ ರಸಂ ಅಥವಾ ಸಾರು, ಅದನ್ನು ಮಾಡಿ ತೋರಿಸೋಣ. ಓಕೆ. ಸೊ ಕಾಳು ಮೆಣಸಿನ ಸಾರು ಕೇಳಿದ್ದೀವಿ, ಟೊಮೆಟೊ ಸಾರಂತೂ ನಾವೆಲ್ಲರೂ ಕೇಳಿರ್ತೇವೆ. ಕಾಳು ಮೆಣಸು ಸಾರು, ಬೆಳ್ಳುಳ್ಳಿ ಸಾರು, ತುಂಬಾ ಸ್ಪೀಡ್ ಆಗಿ ಆಗುವಂತಹ ಸಾರುಗಳನ್ನೆಲ್ಲ ನಾವು ಕೇಳಿದ್ದೇವೆ. ಬಟ್ ಈ ವೀಳ್ಯದೆಲೆ ಸಾರು ನನಗಂತೂ ಹೊಸ್ತು, ಸೊ ನಿಮಗೂ ಕೂಡ ಹೊಸ್ತು ಅಂತ ಅಂದ್ಕೊಳ್ತಾನೆ. ಸೊ ಬನ್ನಿ ಅದನ್ನು ಯಾವ ರೀತಿ ಮಾಡ್ತಾರೆ ಕೇಳೋಣ ಅಲ್ಲ. ಸೊ ಸ್ಟಾರ್ಟ್ ಮಾಡೋಣ ಮೇಡಮ್. ಏನು ಕೊಡಬೇಕು ಫಸ್ಟು ಸ್ಟವ್ ಹಚ್ಚಿ. ಸಿಮ್ಮಲ್ಲಿ ಮೆಣಸು, ಸ್ವಲ್ಪ ಎಣ್ಣೆ. ಮೆಣಸು ಎಷ್ಟು? ಮೆಣಸು ನಮ್ಮ ಖಾರ ಜಾಸ್ತಿ ಬೇಕು ಅಂತಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಇಲ್ಲಾಂದರೆ ನಾರ್ಮಲ್ ಒಂದು 4 ಜನಕ್ಕಾದರೆ ಒಂದು 7-8 ಮೆಣಸು. ಸಾಧಾರಣವಾಗಿ ಈಗ ಮೆಣಸು ಖಾರ ಇರೋದಿಲ್ಲಲ್ಲ. ಹೌದು. ಈಗ ಅಂದರೆ ಲೈಕ್ ನಾವೀಗ ಸಾಂಬಾರಿಗೆಲ್ಲ ಎಷ್ಟು ಮೆಣಸು ಹಾಕ್ತೇವೆ, ಸಾಂಬಾರಿಗೆ ಯೂಶ್ವಲಿ ಎಷ್ಟು ಬೇಕಾಗುತ್ತೆ ಅಷ್ಟೇ. ಅಷ್ಟು ಹೌದು. ಹಿಂಗೆ ಹಾಕ್ತಾ ಇದ್ದೇನೆ ಸ್ವಲ್ಪ. ಕೊತ್ತಂಬರಿ ಹಿಂಗೆ ಹಾಕ್ತಾ ಇದ್ದೀರಲ್ಲ? ಹಿಂಗೆ ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಕಾಳು ಹಾಕ್ತಾ ಇದ್ದೇನೆ, 1 ಸ್ಪೂನ್ ಆಗೋಷ್ಟು ಕೊತ್ತಂಬರಿ. ನೆಕ್ಸ್ಟು ಒಂದು 1/4 ಸ್ಪೂನ್ ಮೆಂತೆ ಜಾಸ್ತಿ ಹಾಕಬಾರ್ದು, ಕೈ ಬರುತ್ತೆ. ಓಕೆ. ಆಮೇಲೆ ಸ್ವಲ್ಪ ಹುರಿತಾ ಇದೆ. ಕಾಳು ಮೆಣಸು 4 ಹಾಕಿದ್ರೆ ಒಳ್ಳೆಯದು. ಓಕೆ. ಕಾಳು ಮೆಣಸು. ಆಮೇಲೆ ಜೀರಿಗೆ ಸ್ವಲ್ಪ. ಯಾವುದೇ ಸಾರಿಗೂ ಸಹ ಜೀರಿಗೆ ಇದ್ದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಓಕೆ. ಆಮೇಲೆ ಕರಿಬೇವು ರಕ್ತ ಶುದ್ಧಿ ಮಾಡುತ್ತೆ, ತುಂಬ ಒಳ್ಳೆಯದು. ಓಕೆ. ಸರಿ, ಆಯಿತು. ಸಾಕಾ? ಆಫ್ ಮಾಡೋಣ. ಸ್ವಲ್ಪ ಫ್ರೈ ಆಫ್ ಮಾಡಿದ್ಮೇಲೆ ಸ್ವಲ್ಪ ಕಾಯನ್ನು ಹಾಕಿ ಸ್ವಲ್ಪ ಚೂರು ಫ್ರೈ ಮಾಡಿದ್ರೆ ಸ್ವಲ್ಪ ಟೊಮೆಟೊ ಬೇಕು ಅಂತಿಲ್ಲ ಅದಕ್ಕೆ. ಟೊಮೆಟೊ ಇವಾಗ ದುಬಾರಿ ಅಲ್ವಾ, ಇದು ಆರೋಗ್ಯಕ್ಕೂ ತುಂಬಾ ಹೇಳ್ತಿದೆ. ಆ್ಯಂಡ್ ಸೊ ಇದು ಜಟ್ಪಟ್ ಅಂತ ಹೇಳಿ ಬೇಗ ಆಗುವಂಥ ವೀಳ್ಯದೆಲೆ ಸಾಧಾರಣ ಹಳ್ಳಿ ಮನೆಯಲ್ಲಿ ಎಲ್ಲರ ಮನೇಲಿ ಇರ್ತದೆ. ಇವನಿಗೆ ಫಂಕ್ಷನ್ನಲ್ಲಿ ಇದ್ದರೆ ಫಂಕ್ಷನ್ಗೆ ಈ ವೀಳ್ಯದೆಲೆ ಬೇಕೇ ಬೇಕು. ಅದನ್ನು ಸುಮ್ಮನೆ ಯಾಕಪ್ಪ ಬಿಸಾಡೋದು, ಎಸೆಯೋದು ಹೇಗಪ್ಪ ಅಂತ ಹೇಳಿದ್ರೆ ಅದನ್ನು ಇವತ್ತಿಗೆ ಸಾರು ಮಾಡ್ಬೋದು. ಇನ್ನೊಂದು ಚಿತ್ರಾನ್ನ ಬಳಸ್ತಾರೆ, ಸಣ್ಣ ಪೀಸ್ ಮಾಡಿ ಚಿತ್ರಾನ್ನ ಮಾಡ್ತಾರೆ. ಓಕೆ. ಅದು ಸ್ಮೆಲ್ ಅದರದ್ದು ಇಲ್ಲ, ಅದು ಸಣ್ಣ ಪೀಸ್ ಮಾಡಿ ಮಿಡ್ಲ್ ಒಂದು ಸಿಗುತ್ತೆ, ಪರವಾಗಿಲ್ಲ. ಓಕೆ. ಕರ್ಬೇವು ಸೊಪ್ಪಿನಾಗೆ ಸಣ್ಣ ಪೀಸ್ ಮಾಡಿ. ಓಕೆ. ಇದು ನೆಕ್ಸ್ಟ್ ವೀಳ್ಯದೆಲೆ ಸ್ವಲ್ಪ ಫ್ರೈ ಮಾಡಬೇಕು. ಇದಕ್ಕೆ ಹಾಕಬೇಕಾ ಅಲ್ಲ, ಬೇರೆ ಟ್ರಾನ್ಸ್ಫರ್ ಮಾಡಿ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿ. ಇದು ಡ್ರೈ ಆಗಿ ಹುರಿತೀರೋ ಅಥವಾ ಸ್ವಲ್ಪ ನೀರು ಹಾಕ್ತೀರಾ? ಕಡಿಯೋದು, ಸ್ವಲ್ಪ ನೀರು ಹಾಕಿ ಕಡಿಯೋದು. ಇದು ತೊಟ್ಟಿದೆಯಲ್ಲ, ತೊಟ್ಟನ್ನು ನೀವು ತುಟ್ಕೊಳ್ಬೇಕು. ತೊಟ್ಟು ಹೀಗೆ. ಓಕೆ. ತುದಿ ಇದ್ರೆ ಓಕೆ. ಇದೆಲ್ಲ ಪರವಾಗಿಲ್ಲ. ಸ್ವಲ್ಪ ತುಪ್ಪ ಹಾಕಿ ಸ್ಟವ್ ಹಚ್ಚಿ.
ಸ್ಟವ್ ಇದನ್ನು ಕಟ್ ಮಾಡಿ ಫ್ರೈ ಮಾಡ್ತಾ ಇರಿ. ತುಪ್ಪ ಹಾಕ್ಬೇಕಾ? ತುಪ್ಪ ತುಪ್ಪ ಸಾಕು. ನೀವು ಫಸ್ಟಿಗೆ ಕಟ್ ಮಾಡಿ ಇಟ್ಕೊಂಡ್ರೂ ಪರವಾಗಿಲ್ಲ. ಸರಿ ಸರಿ. ಚೆಂದ ಫ್ರೈ ಆಗಬೇಕಾ ಅಥವಾ ಸ್ವಲ್ಪ ಬಾಡಿದ್ರೆ ಸಾಕು, ಸ್ವಲ್ಪ ಬಾಡಿದ್ರೆ ಸಾಕು. ಟೊಮೆಟೊ ಬೇಕಿದ್ರೆ ಹಾಕ್ಬೋದು. ಯಾರಿಗೆ ಏನಪ್ಪ ಇದು ಬರೀ ಸಾರು ಮಾತ್ರ ಇದರಲ್ಲಿ ಏನು ಹೋಳಿಲ್ಲ ಅಂತೇಳಿ ತಿಳ್ಕೊಳ್ಳೋರಿಗೆ ಬೇಕಿದ್ರೆ ಟೊಮೆಟೊ ಹಾಕ್ಬೋದು. ಟೊಮೆಟೊ ಹಾಕಿದ್ರೆ ಟೊಮೆಟೊ ಫ್ಲೇವರ್ ಬರುತ್ತೆ. ಅದಕ್ಕೆ ವಿಳಿಗೆಲ್ಲ ಸಾರು ಸಾಕು ಸಾಕು. ಇದನ್ನು ಈಗ ಅದಕ್ಕೆ ಹಾಕಬೇಕು. ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಿ ಸ್ವಲ್ಪ ಇಲ್ಲಿ ಏನು ಓಟೆ ಹುಳಿ ಅದು ಸ್ವಲ್ಪ ಹಾಕಬೇಕು. ಇದಕ್ಕೆ ಹುಳಿ ಬೇರೆ ಏನಿಲ್ಲಲ್ಲ, ಹಾಗಾಗಿ ಹುಳಿಗೆ ಸಪೋಸ್ ಅದು ಸಿಗ್ಲಿಲ್ಲ ಅಂತ ನಾವು ಹುಣಸೆಹಣ್ಣು ಹಾಕ್ಬೋದಾ? ಹುಣಸೆಹಣ್ಣು ಹಾಕ್ಬೋದು. ಹೌದು, ಯಾಕಂದ್ರೆ ಓಟೆ ಹುಳಿ ಎಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತ ಇದರಲ್ಲಿ ಇರುವಂಥದ್ದೆಲ್ಲವೂ ಆರೋಗ್ಯಕ್ಕೆ ಬೇಕಾಗುವಂಥದ್ದು. ಹಾಗೆ ಅದಕ್ಕೆ ಓಟೆ ಹುಳಿ ಬಳಸಿ. ಈ ವೀಳ್ಯದೆಲೆ ಅನ್ನುವಂಥದ್ದು ಈ ಟೈಮಲ್ಲಿ ಶೀತ ಕಫಕ್ಕೆ ತುಂಬಾ ಆಗದೇ ಇರೋ ರೀತಿ ನೋಡ್ಕೊಳ್ಳುವಂಥದ್ದು, ಆದಾಗ ಅದನ್ನು ಕಡಿಮೆ ಮಾಡುವಂಥದ್ದು ಒಂದು ಔಷಧಿ ಗುಣ. ಊಟ ಆದ್ಮೇಲೆ ಒಂದು ವೀಳ್ಯದೆಲೆ ತಿಂತಾರೆ, ಅದು ಜೀರ್ಣಕ್ರಿಯೆಗೆ ಒಳ್ಳೆಯದಾಗುತ್ತೆ. ಆಮೇಲೆ ಕೆಮ್ಮ ಬಂದ್ರೆ ವೀಳ್ಯದೆಲೆ ಒಂದೆರಡು ಕಾಳು ಮೆಣಸು ಹಾಕಿ ಜಿಗಿತಾ ರಸ ಹೋಗ್ತಾ ಇರ್ತಾರೆ. ಆಮೇಲೆ ಕೆಲವರು ವೀಳ್ಯದೆಲೆ ಬೆಲ್ಲ ವೀಳ್ಯದೆಲೆ ತಿಂತಾರೆ, ಜೀರ್ಣಕ್ಕೆ ಒಳ್ಳೆಯದು. ಮತ್ತೆ ಪ್ರಯಾಣ ಮಾಡುವಾಗ ಕೆಲವರು ವೀಳ್ಯದೆಲೆ ತಿಂತಾ ಅದ್ರ ರಸ ನುಗ್ತಾ ಇರ್ತಾರೆ, ವಾಮಿಟಿಂಗ್ ಸೆನ್ಸೇಷನ್ ಇರಲ್ಲ ಅಂತ. ತುಂಬಾ ಇದಿದೆ. ಹೌದು, ಇವನ್ ಈಗ ಶೀತ ಜ್ವರ ಅಂತ ಟೈಮಲ್ಲಿ ಕೂಡ ವೀಳ್ಯದೆಲೆನ ಒಂದು ಬಿಸಿನೀರಿಗೆ ಹಾಕಿ ಕುದಿಸಿ ಅದಕ್ಕೆ ಅರಿಶಿನ ಹಾಕಿ ಅದನ್ನ ಹಾಗೆ ಕುಡಿಯೋದ್ರಿಂದ ಸಹ ಸ್ವಲ್ಪ ಅದು ಕಡಿಮೆ ಆಗ್ತದೆ. ಹೌದು, ಮಕ್ಕಳಿಗೆ ವೀಳ್ಯದೆಲೆ ಬಾಡಿಸಿದ್ರೆ ಸ್ವಲ್ಪ ಬಿಸಿ ಸಣ್ಣ ಮಕ್ಕಳಿಗೆ ಇರ್ತಾರೆ. ಸೊ ವೀಳ್ಯದೆಲೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಅಮೃತ ಇದ್ದ ಹಾಗೆ. ಸೊ ಎಲ್ಲಾ ರೀತಿಯ ಉಪಯೋಗಕ್ಕೂ ಕೂಡ ಈ ಒಂದು ವೀಳ್ಯದೆಲೆ ಬರ್ತದೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಈ ಸಾರು ಎನ್ನುವಂಥದ್ದು ಏನಿದೆ ಅದು ಮಾತ್ರ ನಾನು ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇರುವ ಸಾರು ಚಿತ್ರಾನ್ನ ಎಕ್ಸಾಕ್ಟ್ಲಿ. ಸೊ ಚಿತ್ರಾನ್ನ ಕೂಡ ಆಮೇಲೆ ಬಜ್ಜಿ ಮಾಡೋದನ್ನ ಬಜ್ಜಿ ಮಾಡ್ತಾರೆ. ಹೌದು, ಪೀಸ್ ಮಾಡಿ. ಆಮೇಲೆ ವೀಳ್ಯದಲ್ಲಿ ನನಗೆ ಗೊತ್ತಿದ್ದಾಗ ಒಂದು 3 ವೆರೈಟಿ ಇರಬೇಕು. ಏನೋ ಅಂಬಾಡೆ ಎಲೆ ಅಂತೇಳಿ, ಮತ್ತೆ ಮೈಸೂರು ಇನ್ನು ಇಲ್ಲೆಲ್ಲ ಬಳ್ಳಿ ನಮ್ಮ ಊರ ಎಲೆ. ಹೌದು, ಮೈಸೂರು ಪಂಚವಲ್ಲಿ ಎಲೆ ಅಂತೇಳಿ ಇರ್ತದೆ. ಅದು ಗಂಟು ನೋವು ಬಂದಾಗ ಅದನ್ನು ಎಣ್ಣೆ ಕಾಯಿಸಿ ಏನೇ ನಿಮ್ಗೆ ಕಡ್ದ ಗಾಯ ಆಗಲಿ ಏನಾಗಲಿ ಅದನ್ನ ಎಣ್ಣೆ ಉಜ್ಜಿ ಬಿಡ್ತಾರೆ. ಅದು ನಮ್ಮ ಮನೆಯಲ್ಲಿ ಯಾವಾಗಲೂ ಪಂಚವಲ್ಲಿ ಎಣ್ಣೆ ಇರ್ತದೆ. ಅದು ನಿಜವಾಗಿ ಪಂಚವಲ್ಲಿ ವೀಳ್ಯದೆಲೆಯಿಂದ ಮಾಡಿರುವಂಥದ್ದು. ಹೌದು. ಸೊ ವೀಳ್ಯದೆಲೆ ಅನ್ನುವಂಥದ್ದು ಉಪಯೋಗಕಾರಿಯಾಗಿರುವಂಥದ್ದು. ಸೊ ಇದನ್ನ ಕಾಲದಿಂದಲೂ ಕೂಡ ಇದನ್ನು ಮನೆಮದ್ದಾಗಿ ಬಳಸ್ಕೊಂಡು ಬಂದಿರುವಂಥದ್ದು. ಸೊ ಇವತ್ತು ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ವೀಳ್ಯದೆಲೆ ಸಿಕ್ಕೇ ಸಿಗ್ತದೆ. ಸೊ ಅಂಥವರು ಈಸಿಯೆಸ್ಟ್ ಆಗಿರುವಂಥ ಒಂದು ರಸಮನ್ನು ಮಾಡ್ಬೋದು. ಈಗ ತಣ್ಣಗಾಗಿದೆ ಅನ್ಕೊಳ್ತೇನೆ. ಸೊ ಇದೀಗ ಫುಲ್ ಓಕೆ. ಸಾರಿಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಸೊ ಅದಾಗಿದೆ ಇದಾಗಿದೆ, ಪೇಸ್ಟ್ ಆಗಿದೆ. ಹಾಂ, ಓಕೆ. ಈಗ ಅದಕ್ಕೆ ಹಾಕಿ ಇಲ್ಲ ಹುರಿದು ಒಂದು ಸಾರು ಮಾಡ್ತೇವೆ. ಅಂಥದ್ದೆಲ್ಲ ಇದೇ ರೀತಿ ರುಬ್ಬಿ ಮಾಡುವಂಥದ್ದು. ಇದಕ್ಕೆ ಬೇಕಿದ್ದು ತೊಗರಿಬೇಳೆ ಹಾಕಬಹುದು, ಬಟ್ ನಾನು ಇವತ್ತು ಬೇಡ ಅಂತ ನಾನು ಹಾಕಲಿಲ್ಲ. ಓಕೆ, ಅಂದರೆ ತೊಗರಿಬೇಳೆ ಹಾಕಿ ದಪ್ಪ ಬರುತ್ತೆ ಅಷ್ಟೇ. ಅದು ಸೂಪ್ ಆಗಿ ಕುಡಿಲಿಕ್ಕೆ ಆಗೋದಿಲ್ಲ. ಹಾಗೆ ಸ್ವಲ್ಪ ನೀರು ಹಾಗೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಹಾಕ್ಬೋದು. ಉಪ್ಪು, ಸ್ವಲ್ಪ ರುಚಿಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು. ಈ ತೆಂಗಿನಕಾಯಿ ಹಾಕಿದ ಕಾರಣ ದಪ್ಪ ಬರುತ್ತೆ. ದಪ್ಪ ಬರುತ್ತೆ.
ಇಲ್ಲಾಂದರೆ ಬರೀ ನೀವು ಸಾರಿನ ಐಟಮ್ ಇದೆಲ್ಲ ಕೊತ್ತಂಬರಿ ಅದನ್ನೆಲ್ಲ ಹುರಿದು ಆಮೇಲೆ ವೀಳ್ಯದೆಲ್ಲ ಹುರಿದು ಅದನ್ನು ಮಾತ್ರ ಪೇಸ್ಟ್ ಮಾಡಿ ನೀರು ಕುದಿಯೋ ನೀರಿಗೆ ಹಾಕಿ ಹಾಗೂ ಮಾಡಲಿಕ್ಕೆ ಈಗ ನಮ್ಮ ಹತ್ರ ಸಾರಿನ ಪುಡಿ ಇದೆ, ಪರವಾಗಿಲ್ಲ. ಅದನ್ನು ಈ ವೀಳ್ಯದೆಲ್ಲ ಈಗ ತುಪ್ಪದಲ್ಲಿ ಹುರಿದ್ಬಿಟ್ಟು ಅದ್ರ ಜೊತೆಲಿ ಸೇರಿಸ್ಬೋದು. ಆವಾಗ ಇದು ನುಣ್ಣಗಾಗೋದಿಲ್ಲ, ಸ್ವಲ್ಪ ಕಾಯಿ ಹಾಕಬೇಕಾಗುತ್ತೆ. ಕಾಯಿ ಮತ್ತೆ ಸಾರಿನ ಪುಡಿಯನ್ನು ಮಿಕ್ಸಿ ಮಾಡಿ ಹಾಕ್ಬೋದು. ಕಾಯ್ಬೇಕು ಅಂತ. ಈಗ ಈ ವೀಳ್ಯದೆಲೆ ಸಾರನ್ನು ನೀವು ತೋರಿಸಿದ್ರು. ಸೊ ಇದೇ ರೀತಿಯಾಗಿ ನಮ್ಮ ಸುತ್ತಮುತ್ತ ಸಿಗುವಂಥದ್ದು ಬೇರೆ ಯಾವ ಸೊಪ್ಪಿನಿಂದ ಈ ಟೈಪ್ ಸಾರುಗಳನ್ನು ಮಾಡ್ತೀವಿ? ನಾವು ತಂಬಳಿ ಅಂತೇಳಿ ಮಾಡ್ತೇವೆ ಆಯುರ್ವೇದಿಕ್ ಇದ್ರ ಪ್ರಕಾರ. ಅದು ಕರಿಬೇವು ಸೊಪ್ಪಿದು ಎಲ್ಲ ಸೊಪ್ಪುಗಳನ್ನು ಆಲ್ಮೋಸ್ಟ್ ಎಲ್ಲ ಸೊಪ್ಪುಗಳನ್ನು ಹೌದು ಸಾಂಬ್ರಾಣಿ ಸೊಪ್ಪಿದೆಯಲ್ಲ ಅದರದ್ದು ಸಾರು ಮಾಡ್ಲಿಕ್ಕೆ ಆಗ್ತದೆ. ಇದು ನೀರು ಕುದಿಲಿಕ್ಕಿಟ್ಟು ಅದಕ್ಕೆ ಏನು ಬೆಲ್ಲ ಹಾಕ್ತೇವೆ. ಬೆಲ್ಲ ಉಪ್ಪು ಹಾಕಿ ಆಮೇಲೆ ಏನು ಸಾಂಬ್ರಾಣಿ ಸೊಪ್ಪಿದೆಯಲ್ಲ, ಸಾಂಬಾರು ಸೊಪ್ಪು ಸಾಂಬ್ರಾಣಿ ಸೊಪ್ಪು ಅದಕ್ಕೆ ಏನು ಹೇಳಿದೆ ಅದನ್ನು ಪೀಸ್ ಮಾಡಿ ಹಾಕೋದು. ಅದಕ್ಕೆ ಕಾಳು ಮೆಣಸು ಹಾಕೋದು, ಇಲ್ಲಾಂದ್ರೆ ಮೆಣಸಿನ ಹುಳಿ ಇದೆಯಲ್ಲ ಅದನ್ನು ಹಾಕೋದು. ಅಂದ್ರೆ ಅದನ್ನ ಇದು ಮಾಡ್ಲಿಕ್ಕಿಲ್ಲ, ರುಬ್ಲಿಕ್ಕಿಲ್ಲ. ಇನ್ನು ದಾಸವಾಳ ಹೂವಿನ ಸಾರು ಮಾಡ್ಬೋದು. ನಾವು ದೇವರಿಗೆ ಪೂಜೆ ಮಾಡಿ ವೇಸ್ಟ್ ಆಗುತ್ತಲ್ಲ ಅದನ್ನು ಹೂವಿನ ಸಾರು ಮಾಡ್ಬೋದು. ಇದೇ ಥರ ನೀರು ಕುದಿಲಿಕ್ಕಿಟ್ಟು ಆಮೇಲೆ ಅದಕ್ಕೆ ಏನು ಉಪ್ಪು ಸ್ವಲ್ಪ ಓಟುಳಿ ಇದು ಎಲ್ಲ ಹಾಕಿ ಕುದಿಯುವಾಗ ದಾಸವಾಳಿ ಹೂವನ್ನು ಕಟ್ ಮಾಡಿ ಹಾಕ್ಬೋದು. ಆಮೇಲೆ ಹಿಂಗೆ ಒಗ್ಗರಣೆ ಕೊಡಬೇಕು. ಅದು ನೋಳಿಯಾಗಿ ಬರೋದಿಲ್ಲ? ಇಲ್ಲ ಬೇಯುವಾಗ ಏನು ಬರೋದಿಲ್ಲ. ಅಥವಾ ತುಪ್ಪದಲ್ಲಿ ಹುರಿದ್ಬಿಟ್ಟು ನೀವು ಹಾಕ್ಬೋದು. ಸೊ ಇದಕ್ಕೆ ಒಗ್ಗರಣೆ ಅದು ಕುದಿದ ಆ ಕಡೆ ತುಪ್ಪದಲ್ಲಿ ಒಗ್ಗರಣೆ ಅದು ಕುದ್ಮೇಲೆ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿ. ಇದು ನಾವು ರೆಡಿ ಮಾಡುವಾಗ ಅದು ಕುದಿಯುತ್ತಲ್ಲ, ಒಗ್ಗರಣೆ ಹಾಕುವಾಗ ಆ್ಯಕ್ಚುಲಿ ಏನು ಮಾಡಿ ಹೇಳ್ತಾರೆ ಅಂದರೆ ಮುಚ್ಚಳ ಒಗ್ಗರಣೆ ಹಾಕಿದ ತಕ್ಷಣ ಮುಚ್ಚಳ ಮುಚ್ಚಿಬೇಕು, ಇಲ್ಲಾಂದ್ರೆ ಅದರ ಫ್ಲೇವರ್ ಹೊರಗಡೆ ಹೋಗುತ್ತೆ. 2 ಚಮಚ ತುಪ್ಪ ಹಾಕ್ಲಾ? ಕರಿಬೇವು. ಉದ್ದಿನ ಕಾಳು ಒಗ್ಗರಣೆ ಬೇಕು? ಬೇಡ ಉದ್ದಿನ ಬೇಳೆ ಬೇಡ. ಸಾರಿಗೆ ನೀವು ಎಲ್ಲ ಸಾರಿಗೂ ನೀವು ಯಾವುದು ಸೊ ಈಗ ಒಗ್ಗರಣೆ ಇದಕ್ಕೆ ಸಾಸಿವೆ ಹಾಕಬೇಕು. ತುಪ್ಪ ಬಿಸಿ ಆಯಿತು, ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿ ಒಗ್ಗರಣೆ ಹಾಕಿ ಆಮೇಲೆ ಜೀರಿಗೆ ಹಾಕಬೇಕು. ಚೆನ್ನಾಗಿರುತ್ತೆ ಜೀರಿಗೆ. ಕರಿಬೇವು ಸಾಸಿವೆ ಸಿಗ್ತಾ ಇರುವಾಗ ಕರಿಬೇವು ಹಾಕಿ ಒಗ್ಗರಣೆ ಕೊಡಬೇಕು. ಈಗ ನಿಮ್ಮ ಸಾರು ಸಿಗ್ತಾರೆ. ಸೊ ನೀವು ಆವಾಗಲೇ ಹೇಳಿದಾಗೆ ಒಗ್ಗರಣೆ ಹಾಕಿದ ಕೂಡಲೇ ಹೌದು ಫ್ಲೇವರ್ ಹೊರಗಡೆ ಹೋಗುತ್ತೆ. ಇದು ಆಫ್ ಮಾಡಿ ಬೇಡ ಕುದಿಬೇಕು. ಅದು ಉಕ್ಕಿ ಹೋದರೆ ಟೇಸ್ಟ್ ಹೋಯ್ತು. ಚೆನ್ನಾಗಿ ಕುದಿಬೇಕು. ನಿಜವಾಗಿ ಒಗ್ಗರಣೆ ಮಾಡೋದು ಸಾರು ಚೆನ್ನಾಗಿ ಕುದ್ದು ಒಂದು ಸ್ವಲ್ಪ ಬತ್ತಬೇಕು. ಆಮೇಲೆ ಒಗ್ಗರಣೆ ಹಾಕ್ಬೇಕು. ಆಫ್ ಮಾಡಿಬಿಟ್ಟು ಒಗ್ಗರಣೆ ಹಾಕೋದು. ಹೌದು, ಒಗ್ಗರಣೆ ಹಾಕಿದ್ಮೇಲೆ ಕುದಿಸ್ಬಾರ್ದು. ಹೌದು. ಸೊ ಇದು ರೆಡಿ ಆಗಿದೆ. ಸೊ ಇದನ್ನ ಸೂಪ್ ಥರ ಸಹ ಯೂಸ್ ಮಾಡ್ಬೋದು. ಬಳ್ತಿ ಅನ್ನಕ್ಕೆ ತುಪ್ಪ ಇದ್ದರೆ ಫಸ್ಟ್ ಕ್ಲಾಸ್. ಬಿಸಿಯಾಗಿರುವಂಥ ವೀಳ್ಯದೆಲೆ ಸಾರನ್ನು ಸೊ ನೀವು ಮಾಡುವಾಗಲೇ ಆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಆ್ಯಂಡ್ ಇವನ್ನ ವೀಳ್ಯದೆಲೆ ಪರಿಮಳ ಅಂತ ಈಗಲೂ ಕೂಡ ಬರ್ತಾ ಅದೇ ಹದದಲ್ಲಿ ಬರ್ತಾ ಇದೆ. ಏನಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ಆದರೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಬರ್ತದೆ, ವೀಳ್ಯದೆಲೆ ಬರೋಲ್ಲ. ಸೀರೆ ಸೊಪ್ಪು ಲೈಕ್ ಇದನ್ನು ಹಿಡಿದಾಗೆ ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಸೊ ತುಪ್ಪ
ತುಪ್ಪ ಹಾಕಿಬಿಟ್ಟು ಅನ್ನದೊಟ್ಟಿಗೆ ಕಲಸಿಬಿಟ್ಟು ಮಾಡಲಿಕ್ಕೆ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ನಾನು ಯಾವಾಗಲೂ ಹೇಳ್ತಾ ಇರುವ ಹಾಗೆ ಹೊರಗಡೆ ತುಂಬ ಜೋರಾಗಿ ಮಳೆ ಬರ್ತಾ ಇರಬೇಕು, ಒಳಗಡೆ ನೀವು ಇಂಥ ಬಿಸಿ ಬಿಸಿ ಸಾರನ್ನು ಹಾಗೆ ಕುಡಿತಾ ಇದ್ದರೆ ಸೀರಿಯಸ್ಲಿ ಇಟ್ಸ್ ಆಸಮ್. ಸೊ ತುಂಬ ಚೆನ್ನಾಗಿರುವಂತಹ ಒಂದು ವೀಳ್ಯದೆಲೆ ಸಾರು. ಬಹುಶಃ ಯೂಶ್ವಲಿ ಯಾರಿಗೂ ಸಹ ಇದು ಗೊತ್ತಿರ್ಲಿಕ್ಕಿಲ್ಲ, ತುಂಬ ಗೊತ್ತಿರುವಂಥದ್ದು. ಸೊ ಅದು ಕುಡಿಯುವಾಗ ವೀಳ್ಯದೆಲೆದು ಫ್ಲೇವರ್ ನಮ್ಮ ಬಾಯಿಗೆ ಸಿಗ್ತಾ ಇತ್ತು. ತುಂಬ ಚೆನ್ನಾಗಿರುವಂತಹ, ಅದ್ರ ಜೊತೆಗೆ ಹೆಲ್ದಿ ಆಗಿರುವಂತಹ ವೀಳ್ಯದೆಲೆ ಸಾರನ್ನು ನೀವು ನಮಗೆ ಮಾಡಿ ತೋರಿಸಿದ್ದೀರಾ. ಮತ್ತೆ ಮತ್ತೆ ನಮ್ಮ ಕಿಚನ್ಗೆ ಬರ್ತಾ ಇರಿ ಮೇಡಮ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.